ಆರ್ತಿ ಅವರೇ ರೆಡಿನಾ? ಪೂಜೆಗೆ ಟೈಮ್ ಆಗಿಬಿಡುತ್ತೆ. ರೆಡಿ ಸೂರ್ಯ ಅವರೇ, ನಾನು ಸ್ವಲ್ಪ. ಸಾಕ್ಷಿ ರೆಡಿ ಅಲ್ಲ ನೋಡಿ. ಹೂವು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡಿದ್ದೀರಾ? ಅದೆಲ್ಲ ರಂಜಿತ್ ತಗೊಂಡು ಹೋಗಿದ್ದಾರೆ, ಅವ್ರಿಗೆ ಬಂದ್ಬಿಡ್ತಾರೆ. ಅಷ್ಟಲ್ಲಿ ನೀವು ಸಾಕ್ಷಿ ಕರ್ಕೊಂಡ್ ಬರ್ಬೇಕು. ಓಕೆ ಸೂರ್ಯ ಅವರೇ, ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ನೀವು ಸಂತೋಷದಿಂದ ಇದ್ರೆ ಈ ಮನೆಯವರ ಮನಸ್ಸಲ್ಲಿ ಸಂಭ್ರಮ ನೆಲೆಸಿರುತ್ತೆ. ನಿಮ್ಮ ಮನಸ್ಥಿತಿ ಮೇಲೆ ಈ ಮನೆಯವರ ಸಂತೋಷ ನೆಮ್ಮದಿ ಅವಲಂಬಿಸಿರೋದು. ಥ್ಯಾಂಕ್ಸ್. ನಾನು ಲಕ್ಷಣವಾಗಿ ಕಾಣ್ತಾ ಇದ್ದೀನಿ ಅಂದಿದ್ದಕ್ಕಲ್ಲ, ನೀವು ಆನಂದದಿಂದ ಇರೋದಕ್ಕೆ. ಸಾಕ್ಷಿ ಇನ್ನೂ ರೆಡಿ ಆಗ್ತಾನೆ ಇದೆಯಾ? ಇವತ್ತು ಪೂಜೆ ಕೂರ್ತಾ ಇರೋದು ನೀನು ಮತ್ತೆ ರಂಜಿತ್. ರಂಜಿತ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಎಲ್ಲ ಅರೇಂಜ್ಮೆಂಟ್ಸ್ನ ಅವರೇ ಮಾಡ್ತಾ ಇದ್ದಾರೆ. ಎಷ್ಟೊಂದು ಲವಲವಿಕೆಯಿಂದ ಓಡಾಡ್ತಾ ಇದ್ದಾರೆ ಗೊತ್ತಾ? ಏನು ಅಳಿಯನ್ ಬಗ್ಗೆ ತುಂಬಾ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಹೌದು ಸಾಕ್ಷಿ, ರಂಜಿತ್ ಬಗ್ಗೆ ನಾವು ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಈಗ ಅನಿಸ್ತಾ ಇದೆ ರಂಜಿತ್ ಬಗ್ಗೆ ನಾವು ಅನ್ಕೊಂಡಿದ್ದೆಲ್ಲ ಸುಳ್ಳು. ಅವ್ರಿಗೆ ಅವಮಾನ ಮಾಡಿ ಅವ್ರ ಮೇಲೆ ಅನುಮಾನ ಪಟ್ಬಿಟ್ವಿ. ಈಗ ನನ್ನ ಜೊತೆ ಆದಿತ್ಯ ಇಲ್ಲ, ಆದರೆ ಆದಿತ್ಯನ ಹಾಗೆ ರಂಜಿತ್ ನನ್ನ ಜೊತೆಗಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ರಂಜಿತ್ ಆದಿತ್ಯನ ಹಾಗೆ ಆಸರೆಯಾಗಿರ್ತಾರೆ ಅಂತ ಬಲವಾದ ನಂಬಿಕೆ ಕಣೆ ನನಗೆ. ನಿಮ್ ನಂಬಿಕೆ ಖಂಡಿತವಾಗ್ಲೂ ಸತ್ಯ ಆಗುತ್ತೆ. ರಂಜಿತ್ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಗೌರವಿಸ್ತಾರೆ. ಇವತ್ ಪೂಜೆಗೆ ಆದಿತ್ಯನೂ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಚೆನ್ನಾಗಿರೋದು, ಆದ್ರೆ ಏನ್ ಮಾಡೋದು? ನಾವೇನೇ ಹೇಳಿದ್ರು ಅವ್ನು ಕೇಳೋ ಪರಿಸ್ಥಿತಿಲಿಲ್ಲ. ಅಮ್ಮ, ಅಜ್ಜಿಗೆ ಫೋನ್ ಮಾಡಿ ಹೇಳಿ, ಅವ್ರು ಏನಾದ್ರೂ ಒಂದು ಐಡಿಯಾ ಮಾಡಿ ಆದಿನ್ ಕರ್ಕೊಂಡು ಬಂದೇ ಬರ್ತಾರೆ. ಆದಿತ್ಯ ರಂಜಿತ್ಗೆ ಅವಮಾನ ಮಾಡಿ ಕಳಿಸಿದ್ದಾನೆ. ಬರೋದು ಅನುಮಾನನೇ. ಪ್ರಯತ್ನ ಪಡೋಣ. ಆಂಟಿ, ಹೆಂಗ್ ಕಾಣಿಸ್ತಾ ಇದೀನಿ? ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ? 2 ಕಾಲು 2 ಲೋಟ ಸಿಟ್ಕೊಂಡ್ಬಿಡ್ಲಾ? ತಲೆಗೊಂದು ಕಿರೀಟನು ಹಾಕೊಂಡ್ಬಿಡು. ನೋಡಿ ಆಂಟಿ, ತಲಹರಟೆ ಸುಮ್ಮನೆ. ಹೋಗಿ ಯಾರೇ ರೆಡಿ ಆಗಿದ್ದಾನ ನೋಡು, ಬೇಗ ಬರಕ್ ಹೇಳೋನಿಗೆ. ಹಲೋ, ನನ್ನ ತಮ್ಮನ್ಗೆ ಏನು ತಲೆಹರಟೆ ಮಾಡೋ ಹಾಗಿಲ್ಲ. ಸಿಡುಕ್ ಮೂತಿ ನಿಮ್ ತಮ್ಮ ಏನ್ ತಲಹರಟೆ ಮಾಡೋದು? ಯಾಕಮ್ಮ ನನ್ನ ಮಗಂಗೆ ಹಾಗೆ ಹೇಳ್ತೀಯಾ? ಸಾರಿ ಆಂಟಿ. ಹಳ್ಳಿ ಹೋಗಿ ಕರಿಯೋನಿಗೆ ಬೇಗ. ಹಲೋ, ಹೇಳಿ ಆರ್ತಿ, ಏನ್ ವಿಷಯ? ಅಮ್ಮ ರೆಡಿ ಆದ್ರಾ? ನಾವೆಲ್ಲರೂ ಆಲ್ರೆಡಿ ಹೊರಟಿದ್ದೀವಿ, ಬೇಗ ಬನ್ನಿ ನೀವು. ನಾನ್ ರೆಡಿಯಾಗಿದ್ದೀನಿ ಕಣೆ, ಇದೇನು ಹೊರಟೆ? ಅಮ್ಮ, ಆದಿತ್ಯ ಬರ್ತಾನೆ ಕೇಳಿ. ಆದಿ ಬರೋದು ಡೌಟು ಕಣೆ. ಒಂದ್ ಮಾತು ಕೇಳಿ ನೋಡಿ. ಈಗ ನಾನೇನಾದ್ರೂ ಅವನ್ನ ಕೇಳಿದ್ರೆ ಹೊರಟಿರೋ ನನ್ನನ್ನು ಹೋಗೋಕ್ ಬಿಡಲ್ಲ ಅವನು. ಸುಮ್ಮನೆ ಸಮಸ್ಯೆನ ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ನಾನೊಬ್ಳೇ ಬರ್ತೀನಿ ಕಣೆ. ಅವನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಮ್ಮ. ಏನು ಮಾಡಲಿ, ನಾನು ಕರೆದ ತಕ್ಷಣ ಬರೋವಂಥ ಮಗನನ್ನು ನಾನು ಪಡೀಲಿಲ್ಲ. ನಾನು ಪಡ್ಕೊಂಬಂದಿರೋದೆ ಅಷ್ಟು. ಸರಿ, ನೀವಾದರೂ ಬೇಗ ಬನ್ನಿ. ಸರಿ ಕಣೆ. ಪಾಪ ನನ್ ರಾಜ, ಕಷ್ಟಪಡ್ತೀಯಾನೆ. ಥ್ಯಾಂಕ್ಸ್. ನೀನಾ ಮೆನ್ಸ್ ರೂಮ್ ಬರೋಕ್ಕಿಂತ ಮುಂಚೆ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿನಗೆ? ಗಂಡನ್ ರೂಮ್ ಬರಕ್ಕೆ ಪರ್ಮಿಷನ್ ಕೇಳ್ಬೇಕಾ? ಅದಲ್ಲೇನ್ ತಪ್ಪಿದೆ? ಏನಂದೆ? ಏನಿಲ್ಲ, ಆಂಟಿ ನೀವು ರೆಡಿ ಆದ ನೋಡ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೀ ಹೋಗು, ನಾನು ಬರ್ತೀನಿ. ನಿಮ್ ಡ್ರೆಸ್ಸು ಸೂಪರ್ ಆಗಿದೆ, ಒಳ್ಳೆ ಹೀರೋ ತರ ಕಾಣ್ತಾ ಇದ್ದೀರಾ. ನೀನ್ ಸೀರೆ ನೋಡ್ಕೋ,
ವಿಳೆದೆಲ್ಲ ಮಾರೋ ಥರ ಇದೆಯಾ? ರಂಜಿತ್ ಎಲ್ಲ ರೆಡಿನಾ? ಮಾವ ಎಲ್ಲ ರೆಡಿ ಆಗಿದೆ, ಹೋಗ್ತಿದ್ದಕ್ಕೆ ಪೂಜೆ ಶುರು ಮಾಡ್ಬೋದು ನಾವು. ನಾವೆಲ್ಲರೂ ರೆಡಿ ಆಗಿದ್ದೀವಿ, ಹೋಗೋಣ. ಹಾಂ ಸರಿ ಮಾವ. ಸ್ವಾತಿ ಆರ್ಯ ಅಲ್ಲೇ? ನಾನು ರೆಡಿ, ಹೊರಡೋಣ. ಸ್ವಾತಿ ನೀನ್ ಹೋಗಿ ಆರ್ಯನ್ ಬೈಕಲ್ಲಿ ಕೂತ್ಕೋ. ಅವಳು ಯಾಕೆ ನನ್ನ ಬೈಕಲ್ಲಿ ಬರಬೇಕು? ಯಾಕಂದ್ರೆ ನಂಗೆ ಕಾರಲ್ಲಿ ಕುತ್ಕೊಳ್ಳಕ್ಕೆ ಸಫಕೇಶನ್. ಕರೆಕ್ಟ್. ಹೌದು ಬಾರ ಬಾರ. ಬೇಗ ಬಾ. ಏನಿದು ಈ ತರ ತಲಹಾಟ ಮಾಡೋದಿದ್ರೆ ನಿನ್ನ ಅಮ್ಮನ ಜೊತೆನೇ ಬಾ. ಯಾಕೋ ಹಾಗಂತ್ಯಾ? ಅವಳಿಗೆ ಕಾರಲ್ಲಿ ಬಂದ್ರೆ ಆಗಲ್ವಂತೆ. ಇವತ್ತೊಂದಿನ ನಿನ್ ಜೊತೆ ಬರ್ತಾಳೆ, ಕರ್ಕೊಂಡು ಹೋಗು. ಅಲ್ಲ ಇವಾಗ ಏನ್ ಪ್ರಾಬ್ಲಮ್ ಆಯ್ತು? ಅಲ್ಲ ರಂಜಿತ್, ನೀವೇ ನೋಡಿ. ಏನೋ ನಿಂದ್ರಕ್ಲೆ. ಸ್ವಾತಿ ಗಟ್ಟಿ ಕಟ್ಕೊಂಡು ಕುತ್ಕೊಳ್ಳಮ್ಮ ನೀನು. ನಡಿಯಪ್ಪ. ಎಲ್ಲರ ಸಪೋರ್ಟು ಇವಳಿಗೆ, ಅದು ಏನು ಅಂತ ಬಂದು ಸೇರ್ಕೊಳ್ತು. ನಡೀರಿ ಹೋಗೋಣ. ಸುಮ್ಮನೆ ಕೂತ್ಕೊಳ್ಳೆ. ಆಯ್ತಾಯ್ತು ನಡಿಯಮ್ಮ. ಆರ್ಯ ಲೇಟ್ ಆಗುತ್ತೆ ನಡಿಯಮ್ಮ. ಬಾ ಸಾಕ್ಷಿ. ಡ್ಯಾಡ್, ನಾನು ಬೈಕಲ್ಲಿ ಬರ್ತೀನಿ ರಂಜಿತ್ ಜೊತೆ. ಇಂಥ ಟೈಮ್ನಲ್ಲಿ ನೀನು ಬೈಕಲ್ಲಿ ಹೋಗೋದು ಸೇಫ್ ಅಲ್ಲ. ಸುಮ್ಮನೆ ನಮ್ಮ ಜೊತೆ ಕಾರಲ್ಲಿ ಬಾ. ಇವತ್ತೊಂದಿನ ಪ್ಲೀಸ್. ಹೌದು ಸಾಕ್ಷಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಮಸ್ಯೆಗಳಾಗುತ್ತೆ. ಬಾ ನೀ ನಮ್ಮ ಜೊತೆ ಕಾರಲ್ಲಿ. ಸಾಕ್ಷಿ ಸುಮ್ಮನೆ ಕಾರಲ್ಲಿ ನಡಿ, ಲೇಟ್ ಆಗುತ್ತೆ. ಬಾ. ಇವಳೊಬ್ಳು.